ಇನ್ನು ಸಚಿವಗಿರಿ ಸಿಕ್ಕರು ಖಾತೆ ಖ್ಯಾತೆ ಮುಂದುವರೆದಿತ್ತು. ಈಗ 13 ದಿನಗಳ ನಂತರ ತಮ್ಮ ಖಾತೆಯನ್ನು ವಹಿಸಿಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರು. ಬೆಂಗಳೂರು ನಗರಾಭಿವೃದ್ಧಿ ಅವರಿಗೆ ಕೊಟ್ಟಂತ ಖಾತೆ, ಆದರೆ ಅದು ಪೂರ್ಣ ಪ್ರಮಾಣದ ಖಾತೆ ಅಲ್ಲ, ಬಿಡಿಎ ಜಿಬಿಯನ್ನು ಕೊಟ್ಟಿಲ್ಲ ಅಂತ ಅಸಮಾಧಾನಗೊಂಡಿತ್ತು. ಈಗ ಪೂರ್ಣ ಪ್ರಮಾಣದ ಖಾತೆ ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನ ಇದ್ರೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಿಂದ ದೂರ ಉಳಿದಿದ್ದಂತಹ ಕೃಷ್ಣ ಬೈರೇಗೌಡರು ನಿನ್ನೆ ಸುರ್ಜೇವಾಲಾ ಅವರ ಜೊತೆಗೆ ಮಾತುಕತೆ ನಡೆಸಾದ ಮೇಲೆ ಈಗ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆ ನಡೆಸಿದ್ರು. ಇದೀಗ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆಗೆ ಮುಂದಾಗಿದ್ದಾರೆ. 5 ನಗರಪಾಲಿಕೆ ಆಯುಕ್ತರು ಮತ್ತು ಅಧಿಕಾರಿಗಳೊಂದಿಗಿನ ಸಭೆ ಅದು. ಸಚಿವರಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಇದು ಮೊದಲ ಸಭೆ. ಬಿಡಿಎ ಬಿಎಂಆರ್ಡಿಎಯನ್ನು ಕೊಟ್ಟಿಲ್ಲ ಅಂತ ಅಧಿಕಾರ ಸ್ವೀಕರಿಸಿರಲಿಲ್ಲ. ದೆಹಲಿವರೆಗೂ ಹೋಗಿದ್ರು, ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದ್ರು. ಈಗ ಅವರ ಖಾಸಗಿ ಕಾರಿನಲ್ಲೇ ಜಿಬಿಎ ಕಚೇರಿಗೆ ಸಚಿವರು ಆಗಮಿಸಿದ್ದಾರೆ. ಕೃಷ್ಣ ಬೈರೇಗೌಡರನ್ನ ಹೂಗುಚ್ಛ ಕೊಟ್ಟು ಬರಮಾಡಿಕೊಂಡಿದ್ದಾರೆ, ಸ್ವಾಗತಿಸಿದ್ದಾರೆ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್. ಸಭೆಯಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರ್ನಾಥ್, ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, ಜಿಬಿಎ ಪಾಲಿಕೆಗಳ ಆಯುಕ್ತರು, ಮುಖ್ಯ ಎಂಜಿನಿಯರ್ಗಳು, ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿರುವಂಥದ್ದು. ಕೊನೆಗೂ ಚಾರ್ಜ್ ತೆಗೆದುಕೊಂಡ್ರು ಕೃಷ್ಣ ಬೈರೇಗೌಡರು. ಅವರ ಮುನಿ ಸೇರಿತ್ತು, ಅದನ್ನು ಶಮನಗೊಳಿಸಲಾಯ್ತಾ? ಹಾಗಿದ್ರೆ ಪೂರ್ಣ ಪ್ರಮಾಣದ ಖಾತೆಯನ್ನು ಕೊಟ್ಟಿದ್ದಾರಾ, ಕೊಡ್ತಾನೆ ಅನ್ನುವಂಥ ಭರವಸೆ ಏನಾದರೂ ಕೊಟ್ಟಿದ್ದಾರಾ, ಅಥವಾ ಮುನಿಸನ್ನು ಬದಿಗಿಟ್ಟು ಕೊಟ್ಟ ಖಾತೆಯನ್ನು ಅಪ್ಕೊಂಡು ಈಗ ಒಪ್ಕೊಂಡು ಬಂದಿದ್ದಾರಾ ಕೃಷ್ಣ ಬೈರೇಗೌಡರು ಅನ್ನೋದು ಕುತೂಹಲ. ಒಟ್ಟಾರೆ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಈ ಚಾರ್ಜ್ ತೆಗೆದುಕೊಳ್ಳೋಕ್ಕೆ ಅವ್ರು ತೆಗೆದುಕೊಂಡಂಥ ದಿನ ಇದೆಯಲ್ಲ, ಅದು 13 ದಿನ. ಸಚಿವಗಿರಿ ಸಿಕ್ಕರೂ ಕೂಡ ಅವರಿಗೆ ಸಮಾಧಾನ ಇರಲಿಲ್ಲ. ಈ ಬಗ್ಗೆ ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕೊನೆಗೂ ಚಾರ್ಜ್ ತೆಗೆದುಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರು. ಅವರ ಅಸಮಾಧಾನವನ್ನ ಬಗೆಹರಿಸಲಾಯ್ತಾ ಅಥವಾ ಮುನಿಸು ಬದಿಗಿಟ್ಟು ಕರ್ತವ್ಯ ನಿರ್ವಹಿಸೋದಕ್ಕೆ ಬಂದಿದ್ದಾರಾ, ಏನ್ ಕತೆ ಅಂತ? ಹೌದು ಪ್ರತಿಮಾ, ಈಗಾಗಲೇ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕೃಷ್ಣ ಬೈರೇಗೌಡರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಅನ್ನುವಂತ ಮಾತುಗಳು ಹೇಳಲಾಗ್ತಿರುವಂತದ್ದು. ಈಗಾಗಲೇ ಸದ್ಯ ಜಿಬಿಎ ಮುಖ್ಯ ಕಚೇರಿಯಲ್ಲಿ ಈಗಾಗಲೇ ಜಿಬಿಎ ಮುಖ್ಯ ಆಯುಕ್ತರ ಜೊತೆಲಿ ಈಗಾಗಲೇ ಸಭೆ ಕೂಡ ಆರಂಭವಾಗಿರುವಂತ, ಅಂದ್ರೆ ಬಿಎಂಆರ್ಡಿಎ ಇರ್ಬೋದು ಮತ್ತೆ ಬಿಡಿಎ ಎರಡೂ ಖಾತೆಗಳನ್ನು ಕೂಡ, ಅಂದ್ರೆ ಈ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಎರಡೂ ಕೂಡ ಸೇರಿಸಲಾಗಿರ್ಲಿಲ್ಲ. ಅದನ್ನ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ರು ಅವರ ಬಳಿ ಅನ್ನುವಂತ ಕಾರಣಕ್ಕಾಗಿ ಒಂದಷ್ಟು ಕೃಷ್ಣ ಬೈರೇಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ಈಗಾಗಲೇ ಕೂಡ ಅವರಿಗೆ ಈಗಾಗಲೇ ಬಿಎಂಆರ್ಡಿಎ ಮತ್ತೆ ಬಿಡಿಎನ ಕೊಟ್ಟಿದ್ದಾರೋ ಇಲ್ಲೋ ಅನ್ನೋಂಥದ್ದನ್ನ ಈಗ ಅವರೇ ಕೂಡ ಪ್ರತಿಕ್ರಿಯೆ ಕೊಡಬೇಕಾಗಿರುವಂತ, ಅಂದ್ರೆ ಮಾಧ್ಯಮಗಳು ಅವ್ರನ್ನ ಪ್ರತಿಕ್ರಿಯೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಸಭೆಯನ್ನ ಮುಗಿಸಿಕೊಂಡು ನಾನು ಪ್ರತಿಕ್ರಿಯೆಯನ್ನ ಕೊಡ್ತೀನಿ ಅನ್ನುವಂತ ಒಂದು ಮಾತುಗಳನ್ನು ಈಗಾಗಲೇ ಕೂಡ ಕೃಷ್ಣ ಬೈರೇಗೌಡರು ಹೇಳ್ತಾ ಇರುವಂತದ್ದು. ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಜಿಬಿಎ ಮುಖ್ಯ ಕಚೇರಿಯಲ್ಲಿ ಈಗಾಗಲೇ ಕೃಷ್ಣ ಬೈರೇಗೌಡರು ಒಂದು ಸಭೆಯನ್ನು ಕೂಡ ಮಾಡ್ತಾ ಇರುವಂತ, ಅಂದ್ರೆ ಸಭೆಯ ನಂತರದಲ್ಲಿ ಕೃಷ್ಣ ಬೈರೇಗೌಡರು ಈಗಾಗಲೇ ಕೂಡ ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಬಿಎಂಆರ್ಡಿಎ ಮತ್ತೆ ಬಿಡಿಎನ ಬಿಟ್ಟು ಅವರು ಖಾತೆಯನ್ನ ತೆಗೆದುಕೊಂಡಿದ್ದಾರೆ, ಅಥವಾ ಆ ಖಾತೆಯನ್ನು ಏನಾದ್ರು ಮುಂದಿನ ದಿನಗಳಲ್ಲಿ ಸೇರಿಸ್ತಾರ, ಅಥವಾ ಈಗಲೇ ಅವರಿಗೆ ಆ ಖಾತೆಯನ್ನ ಅಂದ್ರೆ ಬಿಡಿಎ ಮತ್ತೆ ಬಿಎಂಆರ್ಡಿಎ ಖಾತೆಯನ್ನ ಸೇರಿಸಿ ಈಗಾಗಲೇ ಕೂಡ ಅಧಿಕಾರವನ್ನ ಕೊಟ್ಟಿದ್ದಾರ ಅನ್ನುವಂಥದ್ದನ್ನ ಈಗ ಅವರು ಬಂದ ನಂತರದಲ್ಲೇ ಮಾಹಿತಿ ಕೂಡ ಲಭ್ಯವಾಗಲಿರುವಂತದ್ದು. ಥ್ಯಾಂಕ್ ಯು ಕಿರಣ್. ಎಸ್, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು 13 ದಿನಗಳ ಬಳಿಕ ವಹಿಸಿಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರು. ಆದರೆ ಒಂದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ, ಅವ್ರದ್ದೇನು ಬೇಡಿಕೆ ಇತ್ತು, ಅವ್ರದ್ದೇನು ಅಸಮಾಧಾನ ಇತ್ತಲ್ಲ, ಬಿಡಿಎ ಬಿಎಂಆರ್ಡಿಎನ ನೀವು ಸೇರಿಸ್ಕೊಡ್ತಿಲ್ಲ, ಇದು ಪೂರ್ಣ ಖಾತೆ ಅಲ್ಲ ಅನ್ನುವಂಥದ್ದು, ಆ ಅಸಮಾಧಾನವನ್ನು ದೂರಗೊಳಿಸಲಾಗಿದೆಯಾ ಅಥವಾ ಸುರ್ಜೇವಾಲರ ಮಾತಿನ ಬಳಿಕ ಬಗೆಹರಿತಾ ಈ ಗೊಂದಲ? ರಾತ್ರಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ರು ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡರ ಮನವೊಲಿಸಿದ್ರ ಹಾಗಿದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಅನ್ನೋ ಪ್ರಶ್ನೆ. ಈ ಗೊಂದಲಗಳನ್ನ ಬಗೆಹರಿಸಿಕೊಂಡು ಕೃಷ್ಣ ಬೈರೇಗೌಡರು ಇದೀಗ ಚಾರ್ಜ್ ತೆಗೆದುಕೊಂಡಿದ್ದಾರಾ, ತಮ್ಮ ಸಚಿವ ಸ್ಥಾನವನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಮುಂದಾಗಿದ್ದಾರಾ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಒಂದು ಕಡೆ ಒಂದು ವೇಳೆ ಅವರ ಮನವೊಲಿಸಿದ್ದೇ ಆಗಿದ್ದಿದ್ರೆ, ಇದ್ದಂತಹ ಗೊಂದಲಗಳನ್ನು ಪರಿಹರಿಸಿದ್ದೇ ಆಗಿದ್ದಿದ್ರೆ ಯಾವ ರೀತಿ ಬಗೆಹರಿಸಿದ್ದಾರೆ ಅನ್ನೋ ಕುತೂಹಲವೂ ಕೂಡ ಮತ್ತೊಂದು ಕಡೆ ಇದೆ. ಮುಂದೆ ಕೊಡ್ತೀವಿ, ನಿಮಗೆ ಏನು ಅಸಮಾಧಾನ ಇದೆಯೋ ಅದನ್ನು ಸರಿಪಡಿಸುವಂತಹ ಕೆಲಸ ಮಾಡ್ತೀವಿ, ಸದ್ಯಕ್ಕೆ ನೀವು ಕೆಲಸವನ್ನು ಆರಂಭಿಸಿ ಸುರ್ಜೇವಾಲಾ ಅವರಿಗೆ ಈ ರೀತಿಯಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಕೃಷ್ಣ ಬೈರೇಗೌಡರು ಮಾಹಿತಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಕಡೆಯಿಂದಲೂ ಕೂಡ ಭರವಸೆ ಸಿಕ್ಕ ಹಿನ್ನೆಲೆಯಲ್ಲೇ ಕೃಷ್ಣ ಬೈರೇಗೌಡರು ಇದೀಗ ಚಾರ್ಜ್ ತೆಗೆದುಕೊಂಡು ಅಧಿಕಾರಿಗಳ ಜೊತೆಗೆ ಸಭೆಗೆ ಮುಂದಾಗಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ಎಸ್, ಇಲಾಖೆಯಿಂದ ದೂರ ಉಳಿದಿದ್ರು ಕೃಷ್ಣ ಬೈರೇಗೌಡರು. ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇದೆಯಲ್ಲ, ಈ ಖಾತೆ ಮೇಲೆ ರಾಮಲಿಂಗಾರೆಡ್ಡಿ ಅವರ ಕಣ್ಣಿತ್ತು, ಅವರು ಅಸಮಾಧಾನಗೊಂಡಿದ್ರು. ಆನಂತರ ಕೃಷ್ಣ ಬೈರೇಗೌಡರು ಕೂಡ ಈ ಒಂದು ಖಾತೆ ಸಿಕ್ಕರು ನಾವು ಗಮನಿಸಬಹುದು. ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ಅವರು ಕಂದಾಯ ಖಾತೆಯನ್ನು ವಹಿಸ್ತಾ ಇದ್ರು, ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೆಸರು ಕೂಡ ಮಾಡಿದ್ರು. ಅದೇ ಖಾತೆ ಕೊಟ್ಟರೆ ನನಗೆ ಖುಷಿ ಎನ್ನುವಂತಹ ತಮ್ಮ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಾಗ
ಅದನ್ನು ಕೂಡ ಒಪ್ಕೊಂಡಿದ್ರು. ಆದರೆ ಯಾವಾಗ ಅದು ಪೂರ್ಣ ಪ್ರಮಾಣದ ಖಾತೆ ಅಲ್ಲ ಅನ್ನೋದು ಗೊತ್ತಾಯಿತು, ಚಾರ್ಜ್ ತೆಗೆದುಕೊಳ್ಳಿಲ್ಲ. ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗ್ತಾರೆ. ವಾಪಸ್ ಬಂದ ಮೇಲೂ ಕೂಡ ಅವರ ಮುನಿಸು ಶಮನ ಆಗಿಲ್ಲ ಅಂತಲೇ ಹೇಳಲಾಗ್ತದೆ. ಯಾಕಂದರೆ 13 ದಿನ ಆಯಿತು ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ. ಈಗ ಅವರು GBA ಅಧಿಕಾರಿಗಳ ಜೊತೆಗಿನ ಈ ಸಭೆಯನ್ನು ಏನು ಭಾಗಿಯಾಗ್ತಾ ಇದ್ದಾರೆ, ಈ ಸಭೆಯಲ್ಲಿ ಅವರ ಭಾಗಿತ್ವ ಏನಿದೆ, ಇದು ಏನು ಸೂಚಿಸ್ತಾ ಇದೆ? ಚಾರ್ಜ್ ತೆಗೆದುಕೊಂಡು ಅಂದರೆ ಅವರು ಪ್ರೈವೇಟ್ ತಮ್ಮ ಪರ್ಸನಲ್ ಕಾರ್ನಲ್ಲಿ ಬಂದಿದ್ದಾರೆ. ಖಾತೆ ಕೊಟ್ಟಿಲ್ಲ ಅಂತೇನು ಅಸಮಾಧಾನ ಇತ್ತು, ಅಂದರೆ ಪೂರ್ಣ ಪ್ರಮಾಣದ ಖಾತೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಆ ಒಂದು ಅಸಮಾಧಾನವನ್ನು ಈಗ ಬಗೆಹರಿಸಲಾಯ್ತಾ ಅಥವಾ ಕೊಟ್ಟ ಖಾತೆಯನ್ನು ಈಗ ಒಪ್ಕೊಂಡು ಬಂದಿದ್ದಾರಾ ಕೃಷ್ಣ ಬೈರೇಗೌಡರು? ಪ್ರಶ್ನೆ ಇದೆ, ಉತ್ತರ ಸಭೆ ಆದ್ಮೇಲೆ ಕೊಡ್ತೀನಿ ಅಂದಿದ್ದಾರಂತೆ. GBA ಮುಖ್ಯ ಕಚೇರಿಯಲ್ಲಿ ಕೃಷ್ಣ ಬೈರೇಗೌಡರು ಸಭೆ ನಡೆಸಿದ್ದಾರೆ. ಕೇವಲ GBA ಅಧಿಕಾರಿಗಳ ಜೊತೆ ಚರ್ಚೆಯಾಗ್ತಾ ಇದೆ. BDA ಆಗಲಿ BMRD ಆಗಲಿ ಅವ್ರಿಗೆ ಸಿಗೋದು ಅನುಮಾನ. GBA ಮುಖ್ಯ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಚಿವರ ಸಭೆ ಇದು. ಕೇವಲ GBA ಅಧಿಕಾರಿಗಳಿದ್ದಾರೆ ಈ ಸಭೆಯಲ್ಲಿ. GBA ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. 13 ದಿನಗಳ ನಂತರ ಅವರು ಸಚಿವರಾಗಿ ಬಂದ ಮೇಲೆ ನಡೆಸ್ತಾ ಇರುವಂತಹ ಮೊದಲ ಸಭೆ ಇದು GBA ಅಧಿಕಾರಿಗಳ ಜೊತೆಗೆ. ಚಾರ್ಜ್ ತೆಗೆದುಕೊಂಡಿರಲಿಲ್ಲ ಅಂದಮೇಲೆ ಇದು ಯಾವ ಸಭೆ ನಡೆಯೋದು ದೂರದ ಮಾತು ಬಿಡಿ. ಆದರೆ ಈಗ GBA ಕೇಂದ್ರ ಕಚೇರಿಯಲ್ಲಿ ಅವರಿದ್ದಾರೆ, ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಅವರನ್ನು ಬರಮಾಡಿಕೊಳ್ಳಲಾಯಿತು. ಆದರೆ BDA BMRDA ಅದು ಅನುಮಾನ. ಅವ್ರಿಗೆ ಸಿಕ್ಕಿರೋದು ಅಥವಾ ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಕೊಟ್ಟದ್ರಲ್ಲೇ ತೃಪ್ತಿ ಪಟ್ಕೊಂಡಿದ್ದಾರಾ ಹಾಗಿದ್ರೆ ಕೃಷ್ಣ ಬೈರೇಗೌಡರು?